ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 1 ವಾಕ್ಯ 80 ತಿಳಿಸುವುದೇನೆಂದರೆ, ಆ ಮಗುವು ಬೆಳೆದು ಆತ್ಮದಲ್ಲಿ ಬಲಗೊಂಡಿತ್ತು. ಚಿಂತನೆ: ಸ್ನಾನಕನಾದ ಯೋಹಾನನು ರಾತ್ರೋರಾತ್ರಿ ಮಹಾನ್ ಪ್ರವಾದಿಯಾಗಲಿಲ್ಲ. ಅವನು ಕ್ರಮೇಣ ದಿನದಿಂದ ದಿನಕ್ಕೆ ದೇವರ ಮಾರ್ಗದರ್ಶನದಲ್ಲಿ ಬೆಳೆದನು. ಆಧ್ಯಾತ್ಮಿಕ ಶಕ್ತಿಯು ಪ್ರಾರ್ಥನೆ, ದೇವರಲ್ಲಿ ನಂಬಿಕೆ, ವಿಧೇಯತೆ ಮತ್ತು ಸಾಮಾನ್ಯ ಕ್ಷಣಗಳಲ್ಲಿ ನಿಷ್ಠೆಯಿಂದ ಬರುತ್ತದೆ. ಮಗುವು ದೈಹಿಕವಾಗಿ ಬೆಳೆದಂತೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯಲು ಕರೆಯಲ್ಪಟ್ಟಿದ್ದೇವೆ. ದೇವರು ನಮ್ಮ ಹೃದಯಗಳನ್ನು ರೂಪಿಸಲು ಮತ್ತು ಆತನ ದಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಲು ಅನುವು ಮಾಡಿಕೊಡುತ್ತವೆ. ಪ್ರಾರ್ಥನೆ: ಕರ್ತನಾದ ದೇವರೇ, ಪ್ರತಿದಿನ ನಾನು ಆತ್ಮದಲ್ಲಿ ಬಲವಾಗಿ ಬೆಳೆಯಲು ಸಹಾಯ ಮಾಡಿರಿ. ನಿನ್ನನ್ನು ನಂಬಲು, ನಿನ್ನ ಧ್ವನಿಯನ್ನು ಕೇಳಲು ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ನಂಬಿಗಸ್ತನಾಗಿರಲು ನನಗೆ ಕಲಿಸಿರಿ. ನಿನ್ನ ಚಿತ್ತದ ಪ್ರಕಾರ ನನ್ನ ಹೃದಯವನ್ನು ರೂಪಿಸಿರಿ ಮತ್ತು ಸಂತೋಷ ಮತ್ತು ಧೈರ್ಯದಿಂದ ನಿನ್ನ ಸೇವೆ ಮಾಡಲು ನನ್ನನ್ನು ಸಿದ್ಧಪಡಿಸಿರಿ. ಆಮೆನ್.